ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ಮನುಷ್ಯರೇ, ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಸ್ವಾಗತ. ಕರ್ತನಲ್ಲಿ ಪ್ರಿಯರೇ, ಈ ದಿನ ನಾವು ರಕ್ಷಣೆಯನ್ನು ಕುರಿತು ಧ್ಯಾನ ಮಾಡೋಣ. ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದು. ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 9ರಿಂದ 13 ವಚನಗಳಲ್ಲಿ ನೋಡೋದಾದ್ರೆ, ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂಬುದೇ. ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ಆತನ ಮೇಲೆ ನಂಬಿಕೆ ಇಡುವ ಯಾವನಾದರೂ ಆಶಾಭಂಗ ಪಡುವುದಿಲ್ಲ. ಯೋಹಾನನ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಲ್ಲಿ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯಗಳೆಲ್ಲವೂ ನಮಗೆ ಚಿರಪರಿಚಿತವಾಗಿದೆ. ಆದರೆ ನನ್ನ ಪ್ರಶ್ನೆ, ಈ ದಿನ ನಾನು ಈ ವಾಕ್ಯವನ್ನು ಯಾಕೆ ಆರಿಸಿ ತೆಗೆದುಕೊಂಡಿದ್ದೇನೆ ಅಂದರೆ, ನಮ್ಮ ಜೀವಿತದ ಅನೇಕ ಚಿಂತೆಗಳಿಂದ ನಮ್ಮ ಹೃದಯವು ಭಾರವಾಗಿದೆ. ನಾವು ಈ ಲೋಕದ ಚಿಂತೆಯಲ್ಲಿ, ಒದ್ದಾಟದಲ್ಲಿ ಮುಳುಗಿ ಹೋಗಿದ್ದೇವೆ. ಅಂತ್ಯಕಾಲದ ಸಮಯ ಹತ್ತಿರವಾಗಿದೆ. ಅಂತ್ಯಕಾಲ ಅಂದ್ರೆ ಅದು ಈ ಭೂಮಿಗೆ ಆಗಿರಬಹುದು ಅಥವಾ ನಮಗೆ ಆಗಿರಬಹುದು. ಅದು ನಮಗೆ ಗೊತ್ತಿಲ್ಲ, ದೇವರಿಗೆ ಮಾತ್ರ ಗೊತ್ತು. ಈಗಿರೋರು ಇನ್ನು ಸ್ವಲ್ಪ ಹೊತ್ತಿಗೆ ಇರೋದಿಲ್ಲ. ಆದ್ರೆ ನಾವು ನಮ್ಮ ಉಸಿರು ಇರೋದ್ರೊಳಗಾಗಿ ಏನ್ ಮಾಡಬೇಕು? ಲೂಕನು ಬರೆದ ಸುವಾರ್ತೆ 21ನೇ ಅಧ್ಯಾಯ 34ನೇ ವಚನದಲ್ಲಿ ಸ್ವಾಮಿ ಹೇಳಿದ್ದಾರೆ, ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರಿ. ಅತಿ ಭೋಜನದ ಮದಡಿನಿಂದಲೂ ಅಮಲಿನಿಂದಲೂ ಪ್ರಪಂಚದ ಚಿಂತೆಗಳಿಂದಲೂ ನಿಮ್ಮ ಹೃದಯವು ಭಾರವಾಗಿರಲಾಗಿ ಆ ದಿವಸವು ನಿಮ್ಮ ಮೇಲೆ ಉರ್ಲಿನಂತೆ ಪಕ್ಕನೆ ಬಂದೀತು. ಆ ದಿವಸವು ಭೂನಿವಾಸಿಗಳೆಲ್ಲರ ಮೇಲೆ ಬರುವುದು. ಆದರೆ ಬರುವುದಕ್ಕಿರುವ ಇವೆಲ್ಲವುಗಳೊಳಗಿಂದ ತಪ್ಪಿಸಿಕೊಳ್ಳುವುದಕ್ಕೂ ಮನುಷ್ಯ ಕುಮಾರನ ಮುಂದೆ ನಿಂತುಕೊಳ್ಳುವುದಕ್ಕೂ ನೀವು ಪೂರ್ಣ ಶಕ್ತರಾಗುವಂತೆ ಎಲ್ಲಾ ಕಾಲದಲ್ಲಿಯೂ ದೇವರಿಗೆ ವಿಜ್ಞಾಪನೆ ಮಾಡಿಕೊಳ್ಳುತ್ತಾ ಎಚ್ಚರವಾಗಿರ್ರಿ. ಅಂದ್ರೆ ನಾನೇನು ಹೇಳ್ತಾ ಇದ್ದೀನಿ ಅಂದ್ರೆ, ಈ ಲೋಕದ ಚಿಂತೆ ನಮ್ಮ ಮುಂದಿನ ರಕ್ಷಣೆಯನ್ನು ನಮ್ಮ ಕಣ್ಣಿಗೆ ಕಾಣದ ಹಾಗೆ ಮುಚ್ಚಿ ಹಾಕ್ಬಿಟ್ಟಿದೆ. ನಾವು ಇಲ್ಲಿರುವಂತ ಕಷ್ಟಗಳಿಗಾಗಿ ಮಾತ್ರ ಬದುಕ್ತಾ ಇದ್ದೀವಿ. ಅದಕ್ಕೋಸ್ಕರ ಮಾತ್ರ ದೇವರನ್ನ ನಾವು ಬೇಡ್ತಾ ಇದ್ದೀವಿ. ನಾವು ಯೇಸು ಸ್ವಾಮಿನ ನಂಬಿದೀವಿ, ಬೈಬಲ್ ಓದ್ತಿದ್ದೀವಿ, ಚರ್ಚ್ಗೆ ಹೋಗ್ತಿದ್ದೀವಿ ಅಂದ್ರೆ ನಮ್ಮ ಮುಖ್ಯವಾದ ಉದ್ದೇಶ ನಾವು ಪರಲೋಕ ರಾಜ್ಯಕ್ಕೆ ಸೇರ್ಬೇಕು, ದೇವರ ಹತ್ರ ಸೇರ್ಬೇಕು, ರಕ್ಷಣೆ ಹೊಂದಬೇಕು ಅನ್ನೋದ ಆಗಿದೆ ಅಲ್ವಾ? ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಅದನ್ನ ಮರೆತು ಇಲ್ಲಿನ ಜೀವಿತಕ್ಕಾಗಿ, ಇಲ್ಲಿರೋಂಥ ಚಿಂತೆ, ನೋವು, ಕಣ್ಣೀರು, ಬಾಧೆ, ಅನ್ಯಾಯ ಇವುಗಳಿಗೋಸ್ಕರನೇ ಜಾಸ್ತಿ ನಾವು ಈ ಚಿಂತೆಯಲ್ಲಿನೇ ನಾವು ಮುಳುಗೋಗಿದ್ದೀವಿ. ಹಾಗಾಗಿ ಸ್ವಾಮಿ ಹೇಳ್ತಾ ಇರುವಂತಹ ಆ ರಕ್ಷಣೆಯ ಚಿಂತೆ ಆಗ್ಲಿ, ಮುಂದಿನ ದಿನಗಳದ ನಿತ್ಯ ಜೀವದ ಚಿಂತೆ ಆಗ್ಲಿ ನಾವು ಅಷ್ಟಾಗಿ ಮಾಡ್ತಾ ಇಲ್ಲ. ನಾವು ಪ್ರಾರ್ಥನೆ ಮಾಡ್ತಿದ್ದೀವಿ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಆ ಪ್ರಾರ್ಥನೆಯಲ್ಲಿ ಹೆಚ್ಚಾಗಿ ನಮ್ಮ ಬಗ್ಗೆನೇ ನಾವು ಕೇಳ್ಕೊಳ್ತಿರ್ತೀವಿ. ನಮಗಿರೋ ಕಷ್ಟಗಳನ್ನ ಪಾರು ಮಾಡಪ್ಪ, ಸಾಲದಿಂದ ಬಿಡಿಸು, ಸೌಖ್ಯ ಕೊಡು, ಆರೋಗ್ಯ ಕೊಡು, ಬೇರೆ ರೀತಿ ಅಂದ್ರೆ ಈ ಭೂಲೋಕಕ್ಕೆ ಸಂಬಂಧಪಟ್ಟಂಗೆ ಮಾತ್ರನೇ ನಾವು ಕೇಳ್ತಾ ಇದ್ದೀವಿ. ಆದ್ರೆ ದೇವರು ನಮ್ಮಿಂದ ಬಯಸ್ತಾ ಇರೋದು ಅದಲ್ಲ. ದೇವರು ನಮ್ಮನ್ನ ಯಾಕೆ ಪ್ರೀತಿ ಮಾಡಿ ಹತ್ರಕ್ಕೆ ಕರ್ಕೊಂಡಿದ್ದಾರೆ ಅಂದ್ರೆ, ಮುಂದಿನ ದಿನ ಅಂತ್ಯ ಬಂದಾಗ ನಮ್ಮನ್ನ ಅವ್ರ ಜೊತೆನಲ್ಲಿ ಪರಲೋಕಕ್ಕೆ ಕರ್ಕೊಂಡು ಹೋಗೋದಕ್ಕೆ. ಆದ್ರೆ ಅದಕ್ಕೋಸ್ಕರ ನಾವಿಲ್ಲಿದ್ದುಕೊಂಡು ಏನ್ ಮಾಡ್ತಾ ಇದ್ದೀವಿ?
ಸಾಮಾನ್ಯರಂತೆ ನಾವು ಇರೋದ್ರಲ್ಲಿ ಅರ್ಥ ಆಯ್ತಾ? ಯೇಸು ಸ್ವಾಮಿ ನಮ್ಮನ್ನ ಪ್ರೀತಿಸಿದ್ರಲ್ಲಿ ಅರ್ಥ ಆಯ್ತಾ? ಖಂಡಿತ ಇಲ್ಲ. ನಾವು ಏನ್ ಮಾಡಬೇಕು? ಯಾವಾಗಲೂ ಎಚ್ಚರವಾಗಿದ್ದು, ಎಚ್ಚರ ತಪ್ಪದೀರಾ ಅಂದ್ರೆ ನಿದ್ದೆ ಮಾಡ್ದಿರಾ ಅಂತಲ್ಲ ನಾನು ಹೇಳ್ತಾ ಇರೋದು. ನಮ್ಮ ಬದುಕಿನ ಜೀವನದಲ್ಲಿ ದೇವರು ನಮಗೆ ಹೇಳಿರುವಂತ ಆಜ್ಞೆಗಳನ್ನ ನಾವು ಮರೀದಿರಾ, ಅದನ್ನ ಜ್ಞಾಪಕದಲ್ಲಿಟ್ಟುಕೊಂಡು ಎಚ್ಚರವಾಗಿದ್ದು ಯಾವಾಗಲೂ ನಮಗಾಗಿಯೂ ಮತ್ತು ಇತರಗಾಗಿಯೂ ಪ್ರಾರ್ಥನೆ ವಿಜ್ಞಾಪನೆಗಳಲ್ಲಿ ನಮ್ಮ ಸಮಯನ ಕಳಿಬೇಕು. ನಾವು ದೇವರ ಹತ್ರ ಪ್ರಾರ್ಥನೆ ಮಾಡೋದ್ರಲ್ಲಿ ಆಸಕ್ತರಾಗಿರ್ಬೇಕು ಅಂತ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಹಾಗಾಗಿ ನಾವು ಯಾವಾಗಲೂ ಎಚ್ಚರವಾಗಿದ್ದು ನಮಗೋಸ್ಕರ ಮತ್ತು ಇತರರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ನಾವು ಮತ್ತೊಬ್ಬರಿಗೆ ಸಹಾಯ ಮಾಡಲು ಎಷ್ಟು ಮಾತ್ರ ಶಕ್ತರಾಗಿದ್ದೀವಿ, ನಮ್ಮ ಪ್ರತಿಯೊಬ್ಬರ ಸಾಮರ್ಥ್ಯ ಏನು ಅಂತ ನನಗೆ ಗೊತ್ತಿಲ್ಲ. ಆದ್ರೆ ಯೇಸುವಿನ ಹೆಸರಿನಲ್ಲಿ ನಾವು ಇತರರಿಗಾಗಿ ಪ್ರಾರ್ಥಿಸಲು ಶಕ್ತರು, ಸಮರ್ಥರು. ಹಾಗಾಗಿ ನಾವು ನಮಗಾಗಿಯೂ ಇತರರಿಗಾಗಿಯೂ ಮನನೊಂದವರಾಗಿ ಸದಾ ಪ್ರಾರ್ಥನೆಗಳಲ್ಲಿ ನಾವು ಸಮಯನ ಕಳಿಬೇಕು. ನಮ್ಮ ಮತ್ತು ನಮ್ಮ ಕುಟುಂಬದ ರಕ್ಷಣೆಗಾಗಿ ಮತ್ತು ಇತರರ ರಕ್ಷಣೆಗಾಗಿ ನಾವು ಸದಾ ದೇವರನ್ನ ಪ್ರಾರ್ಥಿಸ್ತಾ ಇರಬೇಕು. ಯಾಕಂದ್ರೆ ನಮ್ಮ ಉಸಿರು ನಿಲ್ಲುವವರೆಗೂ ಮಾತ್ರ ನಾವು ಪ್ರಾರ್ಥಿಸಲು ಸಾಧ್ಯ. ಅದರ ಒಳಗಾಗಿ ನಾವು ದೇವರು ಮೆಚ್ಚುವಂತ ಕೆಲಸಗಳನ್ನ ನಾವು ಮಾಡಬೇಕು. ಮೊದಲು ನಾವು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಬೇಕು. ನಿನ್ನ ರಾಜ್ಯಕ್ಕೋಸ್ಕರ ನಾನು ತವಕ ಪಡ್ತಾ ಇದ್ದೀನಪ್ಪ, ನಿನ್ನ ರಕ್ಷಣೆಯಲ್ಲಿ ನಾವೆಲ್ಲರೂ, ನಾನು, ನನ್ನ ಕುಟುಂಬ ಮತ್ತೆ ನಿನ್ನನ್ನು ಪ್ರೀತಿಸುವಂತವ್ರು ಎಲ್ಲರೂ ರಕ್ಷಣೆ ಹೊಂದೋ ಹಾಗೆ ನೀನು ಸಹಾಯ ಮಾಡು, ರಕ್ಷಣೆ ಕೊಡು ಅಂತ ನಾವು ಸದಾ ಆತನನ್ನ ಬೇಡ್ತಾ ಇರಬೇಕು. ಆಗ ನಾವು ಆತನ ರಾಜ್ಯಕ್ಕಾಗಿ ನೀತಿಗಾಗಿಯೂ ತವಕ ಪಡೋ ದಾರಿನಲ್ಲಿ ನಾವು ಹೋಗ್ತಾ ಇರ್ತೀವಿ. ಆಗ ಈ ಲೋಕದಲ್ಲಿ ಜೀವನ ಮಾಡಲು ನಮಗೆ ಏನೇನು ಬೇಕು ಅದನ್ನ ಯೇಸು ಸ್ವಾಮಿ ದೇವರು ತಾನಾಗಿನೇ ನಮಗೆ ಒದಗಿಸಿಕೊಡ್ತಾರೆ. ಇದು ಸತ್ಯ. ಇದನ್ನ ಮಾಡಿ ಇದರ ಅನುಭವನ ಸವಿದು ನೋಡ್ರಿ. ಇದಕ್ಕೆ ನಾನೇ ಉದಾಹರಣೆಯಾಗಿದ್ದೀನಿ. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ನಾವು ತವಕ ಪಡುವಾಗ ಇಲ್ಲಿನ ನಮ್ಮ ಜೀವಿತಕ್ಕೆ ಅವಶ್ಯಕತೆ ಏನೇನಿದೆ, ಯಾವಾಗ ಅದನ್ನ ಕೊಡಬೇಕು ಅನ್ನೋದು ದೇವರಿಗೆ ತೋಚುತ್ತೋ ತಕ್ಕ ಸಮಯದಲ್ಲಿ ಆತನು ನಮ್ಮನ್ನು ಕೈ ಹಿಡಿದು ಕಾಪಾಡಿ ನಡೆಸ್ತಾ ಹೋಗ್ತಾರೆ. ಆದರೆ ನಮ್ಮ ಗಮನ ಹೆಚ್ಚಾಗಿ ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡೋ ದಾರಿನಲ್ಲಿ ಇದ್ರೆ ಮಾತ್ರ. ಹಾಗಾಗಿ ಮುಂದೆ ನಮ್ಮೆಲ್ಲಾ ಕಷ್ಟಗಳಿಂದ ನಮ್ಮನ್ನು ಬಿಡಿಸಿ ರಕ್ಷಿಸಲು ಯೇಸುವಿನಿಂದ ಮಾತ್ರ ಸಾಧ್ಯ. ಅದನ್ನು ಅರಿತು ಅದೇ ನಿರೀಕ್ಷೆಯಿಂದ ಆತನನ್ನೇ ಎದುರು ನೋಡುತ್ತಾ ಆತನಿಂದ ಸಿಗುವ ರಕ್ಷಣೆ ಮತ್ತು ನಿತ್ಯ ಜೀವಕ್ಕಾಗಿ ನಾವು ಎದುರು ನೋಡುವವರಾಗಿರಬೇಕು. ಹಾಗಾಗಿ ಎಡಬಿಡದೆ ಪ್ರಾರ್ಥನೆ ಮಾಡಿರಿ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ. ದೇವರ ಇಚ್ಛೆಯ ಪ್ರಕಾರ ನಮಗಿರುವ ಪ್ರತಿಯೊಂದು ಕಷ್ಟ, ಕಣ್ಣೀರು, ನೋವು, ದುಃಖ, ಸಾಲ, ಅನಾರೋಗ್ಯ, ಅವಮಾನ, ಒಂಟಿತನ ಇವೆಲ್ಲವುಗಳಿಂದ ಆತನು ನಮ್ಮನ್ನು ತಕ್ಕ ಸಮಯದಲ್ಲಿ ಬಿಡುಗಡೆ ಮಾಡುತ್ತಾರೆ. ನಮಗೆ ಯಾವಾಗ ಯಾವುದರ ಅವಶ್ಯಕತೆ ಇದೆ ಅನ್ನೋದು ದೇವರ ಚಿತ್ತಕ್ಕೆ ತೋರುತ್ತಾಗ ಖಂಡಿತ ಅವರು ನಮಗೆ ಸಹಾಯ ಮಾಡುತ್ತಾರೆ. ನಮಗಿರುವ ಎಲ್ಲಾ ಇಕ್ಕಟ್ಟುಗಳಿಂದ ಅವರು ನಮ್ಮನ್ನ ಬಿಡಿಸ್ತಾರೆ. ಆತನು ನಮ್ಮನ್ನು ಕೈ ಬಿಡುವುದಿಲ್ಲ. ಉದಾಹರಣೆಗೆ ಯೇಸು ಸ್ವಾಮಿನೂ ಕೂಡ ಆತನು ಇಲ್ಲಿ ಮಾಡಬೇಕಾದ ಪ್ರತಿಯೊಂದೊಂದು ಕೆಲಸಕ್ಕೂ ತಕ್ಕ ಸಮಯಕ್ಕಾಗಿ ಕಾದಿದ್ದು ಸಮಯ ಬಂದಾಗ ಅದನ್ನು ನೆರವೇರಿಸಿದರು. ನನ್ನ ಸಮಯ ಇನ್ನೂ ಬಂದಿಲ್ಲ ಅಂತ ಇದ್ದರು. ಸಮಯ ಬರೋದಕ್ಕೆ ಮುಂಚೆ ಸಮಯ ಬಂದಾಗ ನನ್ನ ಸಮಯ ಹತ್ತಿರವಾಯಿತು, ಸಮಯ ಬಂತು ಅಂತ ಹೇಳ್ತಿದ್ರು. ಹಾಗಾಗಿ ನಾವು ಸಹ ಆತನ ರೀತಿನಲ್ಲಿಯೇ ನಮ್ಮ ಬಿಡುಗಡೆ ಸಮಯ ಬರುವವರೆಗೂ ನಾವು ಕಾಯಬೇಕು. ನಮಗೆ ಆತನಿಂದ ಆಶೀರ್ವಾದ ಪಡೆಯುವ ಸಮಯ ಬರುವವರೆಗೂ ನಾವು ಆತನಲ್ಲಿ ಕಾದಿದ್ದು ಆ ಒಂದು ಆಶೀರ್ವಾದನ, ರಕ್ಷಣೆನ ನಾವು ಪಡೆದುಕೊಳ್ಳಬೇಕು. ಹಾಗಾಗಿ ಯಾವಾಗ್ಲೂ ನಾವು ಪ್ರಾರ್ಥನೆ ಮಾಡ್ತಿರ್ಬೇಕು, ನಮಗಾಗಿ ಮತ್ತೆ ಇತರರಿಗಾಗಿ.
ದಯಮಾಡಿ ಇದನ್ನ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ರಿ, ಇದನ್ನ ಮಾಡ್ತಾ ಬನ್ರಿ. ದೇವರು ನಮಗಿರುವ ಎಲ್ಲಾ ಕಷ್ಟಗಳಿಂದ ಖಂಡಿತ ನಮ್ಮನ್ನ ಬಿಡಿಸ್ತಾರೆ. ಪ್ರಾರ್ಥನೆ ಮಾಡೋಣ. ಪರಲೋಕದ ತಂದೆಯೇ, ನಿನ್ನ ಪರಿಶುದ್ಧ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರ. ಅಪ್ಪ, ಕೊಟ್ಟಂತಹ ವಾಕ್ಯಕ್ಕಾಗಿ ಸ್ತೋತ್ರ. ನಮ್ಮನ್ನು ರಕ್ಷಿಸಲು ನಿಮ್ಮ ಮಗನನ್ನು ನಮಗಾಗಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ವಾಕ್ಯಗಳ ಮೂಲಕ ನಮ್ಮನ್ನು ಎಚ್ಚರಿಸಿದ್ದಕ್ಕಾಗಿ ಸ್ತೋತ್ರ. ಅಪ್ಪ, ನಿಮ್ಮ ಇಚ್ಛೆಯಂತೆಯೇ ನಮ್ಮ ಜೀವನ ನಡೆಸಲು ಸಹಾಯ ಮಾಡು. ನಮಗೆ ಜ್ಞಾನ ವಿವೇಕವನ್ನು ದಯಪಾಲಿಸು. ನಿನ್ನ ಪ್ರೀತಿಯನ್ನು ಅರಿಯುವ ಮನಸ್ಸು ನಮಗೆ ಕೊಡು. ನೀನು ಅಂತ್ಯಕಾಲದಲ್ಲಿ ರಕ್ಷಿಸುವ ಜನರಲ್ಲಿ ನಮ್ಮನ್ನೂ ಸೇರಿಸು. ನೀನೇ ಎಲ್ಲ, ನೀನಿಲ್ಲದೆ ಏನೂ ಇಲ್ಲ ಸ್ವಾಮಿ. ನಿನ್ನ ಸತ್ಯದ ಆತ್ಮನ ಮೂಲಕ ನಮ್ಮನ್ನು ನಡೆಸು. ನಮ್ಮನ್ನು ನಾವು ತಗ್ಗಿಸುತ್ತೇವೆ. ಎಲ್ಲಾ ಘನ ಮಾನ ಮಹಿಮೆ ಯುಗ ಯುಗಾಂತರಗಳಲ್ಲಿಯೂ ನಿನಗೆ ಸಲ್ಲಲಿ. ಯೇಸುವಿನ ಹೆಸರಿನಲ್ಲಿ ನಂಬಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರಿಯರೇ, ತಂದೆ ದೇವರ ಆಶೀರ್ವಾದ, ಕೃಪೆ ಸದಾ ನಿಮ್ಮನ್ನು ನಿಮ್ಮ ಕುಟುಂಬವನ್ನು ನಡೆಸಲಿ. ಆಮೇನ್.